ತಾವು ಇವತ್ತೇನು ಗೂಗಲ್ ಸಂಸ್ಥೆ ಇವತ್ತು ಇವತ್ತು ಅನ್ನೋದನ್ನು ಇವತ್ತು ಅದಾನಿಯವ್ರ ಜೊತೆಯಲ್ಲಿ ಕೂಡಿ ಇವತ್ತೇನು ವಿಶಾಖಪಟ್ಟಣಮಲ್ಲಿ ಅವರು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಕರ್ನಾಟಕದಿಂದ ಹೊರಟೋಗಿದ್ದಾರೆ ಅನ್ನೋದೊಂದು. ಅದು ಕೇವಲ ಅದೊಂದು ಮಾತ್ರ ಅಲ್ಲ, ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಲಕ್ಷ್ಮೀ ಮಿಟ್ಟಲ್ ಅವರಿಗೆ 5,000 ಎಕರೆ ಜಮೀನನ್ನು ಕೊಡೋದ್ರ ಮೂಲಕ ಸ್ಟೀಲ್ ಪ್ಲ್ಯಾಂಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಆದರೆ ಸುಮಾರು 10 ವರ್ಷ ಮೇಲೆ ಆದರೂ ಕೂಡ ಅವ್ರಿಗೆ ಸರಿಯಾಗಿ ಎಲ್ಲಿ ಕೂಡ ಸಹಕಾರ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ವಿಶಾಖಪಟ್ಟಣಂಗೆ ಅವರು ಸ್ಥಳಾಂತರ ಮಾಡಿಕೊಂಡು 1.5 ಲಕ್ಷ ಕೋಟಿಯಲ್ಲಿ ಇವತ್ತು ಅಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿನ ವಿಶಾಖಪಟ್ಟಣದಲ್ಲಿ ಆಗ್ತಾಯಿದ್ದಾರೆ. ಇವತ್ತು ನೀವು ಗೂಗಲ್ ಆಗಿರ್ಬೋದು, ಲಕ್ಷ್ಮೀ ಮಿಟ್ಟಲ್ ಆಗಿರ್ಬೋದು, ಇನ್ನು ಎಷ್ಟು ಮಂದಿ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ತಾರೋ ಗೊತ್ತಿಲ್ಲ. ಬರೋರಂತೂ ಇನ್ನು ಬರೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇಂಥ ದೊಡ್ಡ ಸಮಸ್ಯೆಗಳೇ ನಮ್ಮ ರಾಜ್ಯ ಬಿಟ್ಟು ಹೋದ್ಮೇಲೆ ಇನ್ನು ಬೇರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಮತ್ತು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅನ್ನೋದು ಒಂದು ಕನಸಿನ ಮಾತು. ರಾಜ್ಯ ಸರ್ಕಾರದ ಕಡೆಯಿಂದ ಯಾರೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಈ ಮಟ್ಟದ ಒಬ್ಬ ಲಕ್ಷ್ಮೀ ಮಿಟ್ಟಲ್ಲು ಒಂದು ಗೂಗಲ್ ಸಂಸ್ಥೆ ಅಂದರೆ ಕರ್ನಾಟಕಕ್ಕೆ ಒಂದು ಪ್ರತಿಷ್ಠಿತವಾಗಿಬಿಟ್ಟು ಸಾಕಷ್ಟು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗಾವಕಾಶ ಸಿಗುವಂಥ ಒಂದು ಒಳ್ಳೆ ಸುವರ್ಣಾವಕಾಶ ಕಳ್ಕೊಂಡಂತಾಯಿತು. ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಒಂದು ಉದ್ದಿಮೆದಾರರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಅವರು ವೈಫಲ್ಯ ಆಗಿರೋ ಕಾರಣನೇ ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಯಾವುದೂ ಕೂಡ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಇವಾಗ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ಈ ಗ್ಯಾಪಲ್ಲೂ ಕೂಡ ಇಂಥ ಒಂದು ಘಟನೆಗಳು ನಡೀತಾ ಇರುವಂಥದ್ದು. ನಾನು ಅದ್ರ ಬಗ್ಗೆ ನಾನು ಆಲ್ರೆಡಿ ಕೌಂಟ್ರ್ ಕೊಟ್ಟಿದ್ದೀನಿ. ಇಂಥದ್ದು ಯಾವುದಕ್ಕೂ ನಾನು ಲೆಕ್ಕನೇ ಮಾಡಿಲ್ಲ ಸರ್. ನೋಡಿ, ಅದನ್ನು ಎಲ್ಲರೂ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ. ಜಸ್ಟ್ ಅವರೊಂದು ಜೋಕರ್ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಅಂದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಈ ಒಂದು ದೇಶದ ಒಂದು ಸುರಕ್ಷತೆಗೆ, ದೇಶದಲ್ಲಿ ಹುಟ್ಟಿರುವಂಥ ಪ್ರತಿ ಮಗುವಿಗೆ ಒಂದು ಸಂಸ್ಕಾರ ಕಲಿಸೋದ್ರಿಂದ ಹಿಡಿದು ದೇಶಭಕ್ತಿ ವಿಚಾರದಲ್ಲಿ, ರಾಷ್ಟ್ರಭಕ್ತಿ ವಿಚಾರದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡು ಮಕ್ಕಳನ್ನ ಇವತ್ತು ತಯಾರು ಮಾಡ್ತಾ ಇರುವಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಂಘದ ಬಗ್ಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಅವರ ತಂದೆನ ನೋಡಿ ಇವತ್ತು ಯಾರಾದರೂ ಹೇಳ್ತಾ ಇರ್ತಾರೆ ಒಂದು ತಂದೆಗೆ ತಕ್ಕ ಮಗ ಅಂತೇಳಿ. ಅವ್ರ ತಂದೆ ಗೃಹ ಮಂತ್ರಿಗಳಾಗಿ ಹಿಂದೆ ಕರ್ನಾಟಕದಲ್ಲಿ RSS ಅವರ ಒಂದು ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡಿರುವಂಥ ಒಂದು ವಿಚಾರ ಇದೆ. ಮತ್ತು ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ಅವರ ಜಿಲ್ಲೆಯಲ್ಲೇ ಅವರ ಪಕ್ಷದ ಶಾಸಕರ ಒಂದು ಶಾಲೆಯಲ್ಲೇ ಇವತ್ತು ಸಂಘ ಪರಿವಾರದ ಒಂದು ಸಂಘಟನೆ ಕಾರ್ಯಕ್ರಮಗಳೆಲ್ಲ ಕೂಡ ಆಗ್ತಾ ಇರೋದನ್ನು ನೀವು ಕಣ್ಣಾರ ನೋಡ್ತಾ ಇದ್ದೀರಿ. ಅದನ್ನು ನೋಡಿ ಅವ್ರು ನಾಚಿಕೆ ಪಡಬೇಕು. ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾತಾಡೋದನ್ನು ಬಿಟ್ಟು ರಾಜ್ಯದಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಸಂಸ್ಥೆಗಳು, ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಉಳಿಸ್ಕೊಂಡು ನಮ್ಮ ದೇಶದಲ್ಲಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಒಂದು ಬದುಕನ್ನು ತೋರಿಸುವಂಥ ಒಂದು ಕೆಲಸ ಮಾಡಲಿ. ಅವ್ರಿಗೆಲ್ಲ ಭಾಳ ದೊಡ್ಡವರು ಅವ್ರಿಗೆ ಯಾರು ಥ್ರೆಟ್ ಮಾಡ್ತಾರೆ? ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ, ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿ ಆ ರೀತಿ ಮಾಡಿದ್ರೆ ಮೊನ್ನೆ DK ಶಿವಕುಮಾರ್ ಅವರು ನೋಡಿ, ನನಗೆ ಅನಿಸಿದ್ದೇನಂತಂದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಮ್ಮ RSS ಗೀತೆಯನ್ನು ಹಾಡೋದ್ರ ಮೂಲಕ ಅವರ ಪಕ್ಷದಲ್ಲಿ ಅವ್ರಿಗೇನಾದರೂ ಅಧಿಕಾರ ಕೊಡೋದಕ್ಕೆ, ಯಾಕೆಂದರೆ ಅವರೇನಾದರೂ ಪಕ್ಷಾಂತರ ಆಗ್ಬೋದು ಅಥವಾ RSS ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನೋಂಥ ಆರೋಪಗಳು ಅವ್ರ ಪಕ್ಷದ ಒಳಗಡೆ ಬಂದಾಗ ಅದನ್ನು ಮತ್ತೆ ಸಮರ್ಥಿಸ್ಕೊಳ್ಳೋದಕ್ಕೆ ಮತ್ತೆ ಈ ರೀತಿ ನಡವಳಿಕೆಗಳು ಮಾಡೋದ್ರಿಂದ ಮತ್ತೆ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಬೋದು ಅಂತೇಳಿ ಈ ರೀತಿ ಹೇಳಿಕೆಗಳೇನಾದರೂ ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಾನು ನಿಮಗೆ ಒಂದು ಕಡೆ ಈ ರೀತಿಯೂ ಆಗ್ತಾ ಇದೆ, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ನಿನ್ನೆ ತಾವು ನೋಡಿರ್ಬೋದು, ಅಲ್ಲೊಬ್ಬ ASIನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ASI ಕಂಪ್ಲೇಂಟ್ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಯಾಕಂದರೆ ಪೊಲೀಸೇ ಅಂದರೆ ಈ ನಿಮಗೆ ಕಂಪ್ಲೇಂಟ್ ಏನಿದೆ ಈ ಉಸುಕು ದಂಧೆ ಮಾಡುವಂಥವ್ರೆಲ್ಲರೂ ಕೂಡ ಸೇರಿ ನಮ್ಮ ರಾಜಗೌಡರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ರೀತಿ
ಜನರಿಗೂ ರಕ್ಷಣೆ ಇಲ್ಲ ಮತ್ತು ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋಂಥ ಒಂದು ವಾತಾವರಣ ರಾಜ್ಯದಲ್ಲಿ ಒಟ್ಟಾರೆ ಸರ್ ಪೊಲೀಸ್ ಭಾಳ ಗೊಂದಲ ಆಗ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯ ಒಂದು PSI ಕುಕ್ನೂರು ಠಾಣೆ PSIನೇ ಅದೇ ಸಾಮಾನ್ಯ ವ್ಯಕ್ತಿ ಮೇಲೆ ಅವರು ಹಲ್ಲೆ ಮಾಡಿರುವಂಥದ್ದು ಒಂದು. ಅಂದರೆ ಪೊಲೀಸರಿಂದ ಜನರಿಗೆ ರಕ್ಷಣೆ ಇಲ್ಲ ಮತ್ತು ಪೊಲೀಸರು ಕೂಡ ಯಾದಗಿರಿಯಲ್ಲಿ ಒಬ್ಬ ASIನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಂಥದ್ದು. ಸೊ ಈ ರೀತಿ ಅಂದರೆ ಒಟ್ಟಾರೆ ರಾಜ್ಯದಲ್ಲಿ ಸಂಪೂರ್ಣ ಆಡಳಿತ ವಿಫಲ ಆಗಿದೆ ಅಂತೇಳಿ ನಾನು ಹೇಳ್ತೀನಿ ಅಷ್ಟೇ. ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತಾ ಇದೆ, ಆದ್ರೆ JDS BJP ಶಾಸಕರಿಗೆ ಕೊಡ್ತಾ ಇಲ್ಲ ಅಂತ ಹೈಕೋರ್ಟ್ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾನೇ ಅದಕ್ಕೆ ಉದಾಹರಣೆ ನಿಮಗೆ. ಇವತ್ತು ಗಂಗಾವತಿಯಲ್ಲೇ ನಾನು ಇಲ್ಲಿ ಶಾಸಕನಾಗಿ ನಮಗೆ 25 ಕೋಟಿ ಕೊಟ್ಟಿದ್ದಾರೆ, ಆ ಕಡೆ ಕಾಂಗ್ರೆಸ್ ಅವ್ರಿಗೆ 50 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಒಬ್ಬ ಶಾಸಕನಾಗಲಿ ನಾನು ಒಂದು ಹೋಟೆಲ್ಗೆ ಗೆದ್ದಿರ್ಬೋದು, ಆದರೆ ಜನರಿಗೆ ನಾವು ನ್ಯಾಯ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಪಕ್ಷಾತೀತವಾಗಿ ಎಲ್ಲ ಕ್ಷೇತ್ರಗಳ ಜನರನ್ನು, ಇಡೀ ರಾಜ್ಯ ನಿಮ್ದು, ಇವತ್ತು ಇಡೀ ರಾಜ್ಯಕ್ಕೆ ನೀವು ಅಧಿಕಾರ ವಹಿಸ್ಕೊಂಡಿದ್ದೀರಿ, ಎಲ್ಲಿ ಭೇದ ಭಾವ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಹೈಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯ್ತು ಸರ್, CM ಕಾರ್ಯಕ್ರಮ, ಅದರಲ್ಲಿ ನೀವು ಗೈರ್ ಹಾಕಿದ್ದು ಕಾಂಗ್ರೆಸ್ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಆಗಿತ್ತು? ಅದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ನಾವು ಹೋಗಿಲ್ಲ ಅಷ್ಟೇ. ಅದು ಅಭಿವೃದ್ಧಿ ಪರ ಕಾರ್ಯಕ್ರಮಗಳಾಗಿದ್ದರೆ ನಾವು ಹೋಗ್ತಾ ಇದ್ದೀವಿ. ಅದು ಸಂಪೂರ್ಣ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರೋ ಕಾರಣ ನಾವು ಹೋಗಿಲ್ಲ ಅಷ್ಟೇ. ಯಾವುದು ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನಾವು ಹೋಗಿ ಹೆಂಗ್ ವಿರೋಧ ಮಾಡ್ತೀವಿ? ಕಾಂಗ್ರೆಸ್ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಂತಾರೆ. ಕಾಂಗ್ರೆಸ್ ಕಾರ್ಯಕ್ರಮ ಅದು ಕಾಂಗ್ರೆಸ್ ಕಾರ್ಯಕ್ರಮ ಆಗಿರೋ ಕಾರಣ ಓಕೆ. ತಾವು ಇವತ್ತೇನು ಗೂಗಲ್ ಸಂಸ್ಥೆ ಇವತ್ತು AI ಅನ್ನೋದನ್ನು ಇವತ್ತು ಅದಾನಿಯವ್ರ ಜೊತೆಯಲ್ಲಿ ಕೂಡಿ ಇವತ್ತೇನು ವಿಶಾಖಪಟ್ಟಣಮಲ್ಲಿ ಅವ್ರು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಕರ್ನಾಟಕದಿಂದ ಹೊರಟೋಗಿದ್ದಾರೆ ಅನ್ನೋದೊಂದು. ಕೇವಲ ಅದೊಂದು ಮಾತ್ರ ಅಲ್ಲ, ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಲಕ್ಷ್ಮೀ ಮಿಟ್ಟಲ್ ಅವರಿಗೆ 5,000 ಎಕರೆ ಜಮೀನನ್ನು ಕೊಡೋದ್ರ ಮೂಲಕ ಸ್ಟೀಲ್ ಪ್ಲ್ಯಾಂಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಆದರೆ ಸುಮಾರು 10 ವರ್ಷ ಮೇಲೆ ಆದರೂ ಕೂಡ ಅವ್ರಿಗೆ ಸರಿಯಾಗಿ ಎಲ್ಲಿ ಕೂಡ ಸಹಕಾರ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ವಿಶಾಖಪಟ್ಟಣಂಗೆ ಅವರು ಸ್ಥಳಾಂತರ ಮಾಡಿಕೊಂಡು 1.5 ಲಕ್ಷ ಕೋಟಿಯಲ್ಲಿ ಇವತ್ತು ಅಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿನ ವಿಶಾಖಪಟ್ಟಣದಲ್ಲಿ ಆಗ್ತಾಯಿದ್ದಾರೆ. ಇವತ್ತು ನೀವು ಗೂಗಲ್ ಆಗಿರ್ಬೋದು, ಲಕ್ಷ್ಮೀ ಮಿಟ್ಟಲ್ ಆಗಿರ್ಬೋದು, ಇನ್ನು ಎಷ್ಟು ಮಂದಿ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ತಾರೋ ಗೊತ್ತಿಲ್ಲ. ಬರೋರಂತೂ ಇನ್ನು ಬರೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇಂಥ ದೊಡ್ಡ ಸಮಸ್ಯೆಗಳೇ ನಮ್ಮ ರಾಜ್ಯ ಬಿಟ್ಟು ಹೋದ್ಮೇಲೆ ಇನ್ನು ಬೇರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಮತ್ತು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅನ್ನೋದು ಒಂದು ಕನಸಿನ ಮಾತು. ರಾಜ್ಯ ಸರ್ಕಾರದ ಕಡೆಯಿಂದ ಯಾರೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಈ ಮಟ್ಟದ ಒಬ್ಬ ಲಕ್ಷ್ಮೀ ಮಿಟ್ಟಲ್ಲು ಒಂದು ಗೂಗಲ್ ಸಂಸ್ಥೆ ಅಂದರೆ ಕರ್ನಾಟಕಕ್ಕೆ ಒಂದು ಪ್ರತಿಷ್ಠಿತವಾಗಿಬಿಟ್ಟು ಸಾಕಷ್ಟು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗಾವಕಾಶ ಸಿಗುವಂಥ ಒಂದು ಒಳ್ಳೆ ಸುವರ್ಣಾವಕಾಶ ಕಳ್ಕೊಂಡಂತಾಯಿತು. ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಒಂದು ಉದ್ದಿಮೆದಾರರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಅವರು ವೈಫಲ್ಯ ಆಗಿರೋ ಕಾರಣನೇ ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಯಾವುದೂ ಕೂಡ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಇವಾಗ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ಈ ಗ್ಯಾಪಲ್ಲೂ ಕೂಡ ಇಂಥ ಒಂದು ಘಟನೆಗಳು ನಡೀತಾ ಇರುವಂಥದ್ದು. ನಾನು ಅದ್ರ ಬಗ್ಗೆ ನಾನು ಆಲ್ರೆಡಿ ಕೌಂಟ್ರ್ ಕೊಟ್ಟಿದ್ದೀನಿ. ಇಂಥದ್ದು ಯಾವುದಕ್ಕೂ ನಾನು ಲೆಕ್ಕನೇ ಮಾಡಿಲ್ಲ ಸರ್. ಅಷ್ಟೇ ನೋಡಿ, ಅದನ್ನು ಎಲ್ಲರೂ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ. ಜಸ್ಟ್ ಅವರೊಂದು ಜೋಕರ್ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಅಂದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಈ ಒಂದು ದೇಶದ ಒಂದು ಸುರಕ್ಷತೆಗೆ, ದೇಶದಲ್ಲಿ ಹುಟ್ಟಿರುವಂಥ ಪ್ರತಿ ಮಗುವಿಗೆ ಒಂದು ಸಂಸ್ಕಾರ ಕಲಿಸೋದ್ರಿಂದ ಹಿಡಿದು ದೇಶಭಕ್ತಿ ವಿಚಾರದಲ್ಲಿ, ರಾಷ್ಟ್ರಭಕ್ತಿ ವಿಚಾರದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡು ಮಕ್ಕಳನ್ನ ಇವತ್ತು ತಯಾರು ಮಾಡ್ತಾ ಇರುವಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಂಘದ ಬಗ್ಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಅವರ ತಂದೆನ ನೋಡಿ ಇವತ್ತು ಯಾರಾದರೂ ಹೇಳ್ತಾ ಇರ್ತಾರೆ ಒಂದು ತಂದೆಗೆ ತಕ್ಕ ಮಗ ಅಂತೇಳಿ. ಅವ್ರ ತಂದೆ ಗೃಹ ಮಂತ್ರಿಗಳಾಗಿ ಹಿಂದೆ ಕರ್ನಾಟಕದಲ್ಲಿ RSS ಅವರ ಒಂದು ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡಿರುವಂಥ ಒಂದು ವಿಚಾರ ಇದೆ. ಮತ್ತು ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ
ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಅವರ ಜಿಲ್ಲೆಯಲ್ಲೇ ಅವರ ಪಕ್ಷದ ಶಾಸಕರ ಒಂದು ಶಾಲೆಯಲ್ಲೇ ಇವತ್ತು ಸಂಘ ಪರಿವಾರದ ಒಂದು ಸಂಘಟನೆ ಕಾರ್ಯಕ್ರಮಗಳೆಲ್ಲ ಕೂಡ ಆಗ್ತಾ ಇರೋದನ್ನು ನೀವು ಕಣ್ಣಾರ ನೋಡ್ತಾ ಇದ್ದೀರಿ. ಅದನ್ನು ನೋಡಿ ಅವ್ರು ನಾಚಿಕೆ ಪಡಬೇಕು. ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾತಾಡೋದನ್ನು ಬಿಟ್ಟು ರಾಜ್ಯದಲ್ಲಿ ಇವತ್ತೇನು ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಉಳಿಸ್ಕೊಂಡು ನಮ್ಮ ದೇಶದಲ್ಲಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಒಂದು ಬದುಕನ್ನು ತೋರಿಸುವಂಥ ಒಂದು ಕೆಲಸ ಮಾಡಲಿ ಅಷ್ಟೇ. ಎಲ್ಲ ನಮ್ಮ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ ಸರ್. ನನ್ನ ಬೆದರಿಕೆ ಥ್ರೆಟ್ ಮಾಡ್ತಾ ಇದ್ದಾರೆ ನನಗೆ. ಇಂಟರ್ನ್ಯಾಷನಲ್ ಥ್ರೆಟ್ ಕಾಲ್ಸ್ ಎಲ್ಲ ಅವ್ರಿಗೆಲ್ಲ ಭಾಳ ದೊಡ್ಡವರು ಅವ್ರಿಗೆ ಯಾರು ಥ್ರೆಟ್ ಮಾಡ್ತಾರೆ? ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ, ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ. ಆಮೇಲೆ ಪ್ರಿಯಾಂಕ ಖರ್ಗೆ ಅವರು ಒಂದು ರೀತಿ ಆ ರೀತಿ ಮಾಡಿದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ನೋಡಿ, ನನಗೆ ಅನಿಸಿದ್ದೇನಂತಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಮ್ಮ RSS ಗೀತೆಯನ್ನು ಹಾಡೋದ್ರ ಮೂಲಕ ಅವರ ಪಕ್ಷದಲ್ಲಿ ಅವ್ರಿಗೇನಾದರೂ ಅಧಿಕಾರ ಕೊಡೋದಕ್ಕೆ, ಯಾಕೆಂದರೆ ಅವರೇನಾದರೂ ಪಕ್ಷಾಂತರ ಆಗ್ಬೋದು ಅಥವಾ RSS ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಅವ್ರ ಪಕ್ಷದ ಒಳಗಡೆ ಬಂದಾಗ ಅದನ್ನು ಮತ್ತೆ ಸಮರ್ಥಿಸ್ಕೊಳ್ಳೋದಕ್ಕೆ ಮತ್ತೆ ಈ ರೀತಿ ನಡವಳಿಕೆಗಳು ಮಾಡೋದ್ರಿಂದ ಮತ್ತೆ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಬೋದು ಅಂತೇಳಿ ಈ ರೀತಿ ಹೇಳಿಕೆಗಳೇನಾದರೂ ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನ್ಯಾಯ ಕೇಳಕ್ ಹೋದಂತ ಒಬ್ಬ PSI ಸರ್ ಜನರ ಮೇಲೆ ಸಾಮಾನ್ಯ ಡಿಪೆಂಡ್ ಕೂಡ ಮಾಡೋದು ಸರ್. ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅಂತ ನಾನು ನಿಮಗೆ PSI ಅಲ್ಲೇ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ರೀತಿಯೂ ಆಗ್ತಾ ಇದೆ, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ನಿನ್ನೆ ತಾವು ನೋಡಿರ್ಬೋದು, ಅಲ್ಲೊಬ್ಬ ASIನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ASI ಕಂಪ್ಲೇಂಟ್ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಯಾಕಂದರೆ ಪೊಲೀಸೇ ಅಂದರೆ ಈ ನಿಮಗೆ ಕಂಪ್ಲೇಂಟ್ ಏನಿದೆ ಈ ಉಸುಕು ದಂಧೆ ಮಾಡುವಂಥವ್ರೆಲ್ಲರೂ ಕೂಡ ಸೇರಿ ನಮ್ಮ ರಾಜಗೌಡರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಜನರಿಗೂ ರಕ್ಷಣೆ ಇಲ್ಲ ಮತ್ತು ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋಂಥ ಒಂದು ವಾತಾವರಣ ರಾಜ್ಯದಲ್ಲಿ ಒಟ್ಟಾರೆ ಭಾಳ ಗೊಂದಲ ಆಗ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯ ಒಂದು PSI ಕುಕ್ನೂರು ಠಾಣೆ PSI ಅದೇ ಸಾಮಾನ್ಯ ವ್ಯಕ್ತಿ ಮೇಲೆ ಅವರು ಹಲ್ಲೆ ಮಾಡಿರುವಂಥದ್ದು ಒಂದು. ಅಂದರೆ ಪೊಲೀಸರಿಂದ ಜನರಿಗೆ ರಕ್ಷಣೆ ಇಲ್ಲ ಮತ್ತು ಪೊಲೀಸರು ಕೂಡ ಯಾದಗಿರಿಯಲ್ಲಿ ಒಬ್ಬ ASIನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರುವಂಥದ್ದು. ಸೊ ಈ ರೀತಿ ಅಂದರೆ ಒಟ್ಟಾರೆ ರಾಜ್ಯದಲ್ಲಿ ಸಂಪೂರ್ಣ ಆಡಳಿತ ವಿಫಲ ಆಗಿದೆ ಅಂತೇಳಿ ನಾನು ಹೇಳ್ತೀನಿ ಅಷ್ಟೇ. ಸರ್, ಈಗ ಹಣ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತಾ ಇದೆ, ಆದ್ರೆ JDS BJP ಶಾಸಕರಿಗೆ ಕೊಡ್ತಾ ಇಲ್ಲ ಅಂತ ಅವ್ರಿಗೆ ಹೈಕೋರ್ಟ್ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾನೇ ಅದಕ್ಕೆ ಉದಾಹರಣೆ ನಿಮಗೆ. ಇವತ್ತು ಗಂಗಾವತಿಯಲ್ಲೇ ನಾನು ಇಲ್ಲಿ ಶಾಸಕನಾಗಿ ನಮಗೆ 25 ಕೋಟಿ ಕೊಟ್ಟಿದ್ದಾರೆ, ಆ ಕಡೆ ಕಾಂಗ್ರೆಸ್ ಅವ್ರಿಗೆ 50 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಒಬ್ಬ ಶಾಸಕನಾಗಲಿ ನಾನು ಒಂದು ಹೋಟೆಲ್ಗೆ ಗೆದ್ದಿರ್ಬೋದು, ಆದರೆ ಜನರಿಗೆ ನಾವು ನ್ಯಾಯ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಪಕ್ಷಾತೀತವಾಗಿ ಎಲ್ಲ ಕ್ಷೇತ್ರಗಳ ಜನರನ್ನು, ಇಡೀ ರಾಜ್ಯ ನಿಮ್ದು, ಇವತ್ತು ಇಡೀ ರಾಜ್ಯಕ್ಕೆ ನೀವು ಅಧಿಕಾರ ವಹಿಸ್ಕೊಂಡಿದ್ದೀರಿ. ಎಲ್ಲಿ ಭೇದ ಭಾವ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಹೈಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಯಾವ ಕಾರ್ಯಕ್ರಮ ಆಗಿತ್ತು? ಅದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ನಾವು ಹೋಗಿಲ್ಲ ಅಷ್ಟೇ. ಅದು ಅಭಿವೃದ್ಧಿ ಪರ ಕಾರ್ಯಕ್ರಮಗಳಾಗಿದ್ದರೆ ನಾವು ಹೋಗ್ತಾ ಇದ್ದೀವಿ. ಅದು ಸಂಪೂರ್ಣ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರೋ ಕಾರಣ ನಾವು ಹೋಗಿಲ್ಲ ಅಷ್ಟೇ. ಯಾವುದು ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನಾವು ಹೋಗಿ ಹೆಂಗ್ ವಿರೋಧ ಮಾಡ್ತೀವಿ? ಕಾಂಗ್ರೆಸ್ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಂತಾರೆ. ಕಾಂಗ್ರೆಸ್ ಕಾರ್ಯಕ್ರಮ ಆಗಿರೋ ಕಾರಣ ಓಕೆ.